ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 380ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ವಸಂತ ಋತುವಿನ ವರ್ಣನೆಯನ್ನು ಮುಂದುವರಿಸುತ್ತಾ ಅದು ಯಾವ ರೀತಿಯಾಗಿ ರಾಮನ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದೆ, ಸೀತೆಯ ದುಃಖದ ಆಳವನ್ನು ಹೆಚ್ಚಿದೆ, ಅದನ್ನೇ ವಾಲ್ಮೀಕಿಯವರು ಅಲಂಕಾರಮಯವಾಗಿ ವಿವರಣೆ ನೀಡಿದ್ದನ್ನು ನಾನು ಮುಂದುವರಿಸಿದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಮನ್ಮಥ ವಸಂತ ಋತುವಿನ ಆಗಮನದೊಂದಿಗೆ ತನ್ನೆಲ್ಲ ಚಟುವಟಿಕೆಗಳನ್ನು ಪ್ರಾರಂಭಿಸಿರ್ತಾನೆ. ಪ್ರತಿಯೊಂದರಲ್ಲಿ ಆಕರ್ಷಣೆ, ಮಾದಕತೆ ಎಲ್ಲ ಇರ್ತಾವೆ. ಅದನ್ನು ನೋಡ್ತಾನೆ ರಾಮ. ಆದರೆ ಹೇಳ್ತಾನೆ ಅವನು, ನೀ ಎಲ್ಲದರಲ್ಲಿಯೂ ಸಂತೋಷ ತಂದೀಯ, ಆಕರ್ಷಣೆ ತರ್ತಾ ಇದ್ದೀಯ, ಇದು ಯಾವುದೂ ನಿನ್ನ ಮಂತ್ರ ಮಾಟ ನನ್ನ ಮನಸ್ಸು ಮೇಲೆ ಪರಿಣಾಮ ಬೀರ್ತಾ ಇಲ್ಲ ಅಂತ ಹೇಳ್ತಾ ಇದನ್ನು ಲಕ್ಷ್ಮಣಿಗೆ ಹೇಳ್ತಿರ್ತಾನೆ ಅವನು. ಅದನ್ನೇ ಮುಂದುವರಿಸಿ, ಗಾಳಿಯೊಂದಿಗೆ ಮುತ್ತುಗದ ಹೂ ಗಿಡಗಳ ಚೆಲ್ಲಾಟ, ಮಲ್ಲಿಗೆ ಸಂಪಿಗೆ ಹೂ ಸುವಾಸನೆ, ಮಧುಪ್ರಿಯರ ನೋಟ. ಎಲ್ಲಿ ನೋಡ್ತೀಯ ಅಲ್ಲೇ ಗಿಡಗಳಲ್ಲಿ ಹೂಗಳಿದ್ದು, ಮುತ್ತುಗದ ಮುತ್ತುಗದ ಗಿಡ ಹೂಗಳಿಂದ ತುಂಬಿತ್ತು. ಅದನ್ನು ನಾವು ಹೋಳಿ ಹೂ ಅಂತಲೂ ಈ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ. ಅದನ್ನೇ ಕುಟ್ಟಿ ಹುಡಿ ಮಾಡಿ ಬಣ್ಣ ಆಡ್ತಾರೆ. ಹೆಚ್ಚು ಕಡಿಮೆ ಹೋಳಿ ಹುಣ್ಣಿದಾಗ ಈ ಹೂವಿನ ಬಣ್ಣದಿಂದನೇ ಆಡೋದು ಹೆಚ್ಚು. ಇದು ಕೇಸರಿ, ಕೆಂಪು ಕೇಸರಿ ಬಣ್ಣ ಇರ್ತದೆ. ಭಾಳ ಆಹ್ಲಾದಕರ, ನೋಟಕ್ಕೂ ಮನಸ್ಸಿಗೆ ಅನಿಸ್ತದೆ. ಮತ್ತು ಚರಮ ಬಿದ್ದ ಕೂಡಲೇ ನಾವು ಹೇಗೆ ಹಳದಿ ಹಚ್ಚಿ ಜಳಕ ಮಾಡಿದ ನಂತರ ಮೈಯಲ್ಲಿ ಒಂದು ಪ್ರಕಾರದ ರಸ ಅಂತ ಏನು ಕಾಣಿಸ್ತಿದೆ, ಅದೇ ರೀತಿಯಾಗಿ ಈ ಬಣ್ಣದಿಂದ ಹೋಳಿ ಆಡುವುದರಿಂದ ಬಹಳ ಅದು ಮನಸ್ಸಿಗೆ ಸಂತೋಷ ಅನ್ನಿಸ್ತಿದೆ, ಆಡಲಿಕ್ಕೇನೋ ಸಂತೋಷನೂ ಅನ್ನಿಸ್ತಿದೆ. ಅದಕ್ಕೆ ಆ ಮುತ್ತುಗದ ಗಿಡದ ಹೂ ಏನಾಗಿರ್ತದೆ, ಪೂರ್ಣಾಗಿ ತುಂಬಿರ್ತದೆ, ಹೂವಿನಿಂದ ತುಂಬಿರ್ತದೆ. ಅದೇ ವೇಳೆಯಲ್ಲಿ ಸಂಪಿಗೆ ಗಿಡ ಕೂಡ ಹೂವನ್ನು ಬಿಟ್ಟಿರ್ತದೆ. ಈ ಸಂಪಿಗೆ ಹೂವಿಗೆ ಮತ್ತು ಮುತ್ತುಗದ ಹೂವಿಗೆ ಸುತ್ತಮುತ್ತ ಮುತ್ತಿಗೆ ಯಾವುದು ಹಾಕಿರ್ತಾವಂದ್ರೆ ಈ ಜೇನುನೊಣಗಳು, ಭ್ರಮರಗಳು ಹಾಕಿರ್ತಾವೆ. ಅದು ಕವಿಗೆ ಹೆಂಗೆ ಕಾಣಿಸ್ತದೆ ಅಂದರೆ, ಆ ಜೇನುನೊಣಗಳು ಹೂವಿನ ಗಿಡದೊಂದಿಗೆ ಚೆಲ್ಲಾಟ ಆಡ್ತಾ ಇವೆ ಅನ್ನೋಂಗೆ ಕಾಣಿಸ್ತಿದೆ. ಮುಂದುವರೆದು, ಪದ್ಮಕ, ನೀಲ, ಅಶೋಕ, ಲೋಧರ ವೃಕ್ಷಗಳ ಕೆಂಪು ಹಳದಿ ಕಂದು ವರ್ಣ ಹೂಗಳ ಚಿತ್ತಾರ. ಅದೇ ಪ್ರಕಾರ ಇನ್ನೂ ಹಲವು ಪ್ರಜಾತಿಯ ಗಿಡಗಳ ಬಗ್ಗೆ ವಾಲ್ಮೀಕಿಯವರು ಹೇಳ್ತಾರೆ. ಪದ್ಮಕ, ನೀಲ, ಅಶೋಕ, ಲೋಧರ ಈ ಗಿಡಗಳ ಹೂವಿನ ಬಣ್ಣ ಹೇಗಿತ್ತಪ್ಪ ಅಂದರೆ, ಕೆಲವೊಂದು ಕೆಂಪು ಅದಾವ, ಕೆಲವೊಂದು ಹಳದಿ ಅದಾವ, ಇನ್ನು ಕೆಲವೊಂದು ಕಂದು ಬಣ್ಣದಿವೆ. ಇವುಗಳಿಂದ ಏನಾಗಿತ್ತಂದ್ರೆ, ಏನೋ ಒಬ್ಬ ಕಲಾಕಾರ, ಚಿತ್ರಕಾರ ಏನೋ ಒಂದು ನಿಸರ್ಗದಲ್ಲಿ ಚಿತ್ರ ಬಿಡಿಸಿದ ಹಾಗೆ ಕಾಣಿಸ್ತಾ ಇತ್ತು. ನಿಸರ್ಗದ ಚಿತ್ರವನ್ನು ಬಿಡಿಸಿದ ಹಾಗೆ ಕುಂಚದಾಗ ಹ್ಯಾಂಗೆ ಒಂದು ಕಲಾಕಾರನ ಕುಂಚದಲ್ಲಿ ಏನು ಒಂದು ವಿದ್ಯೆ ಇರ್ತಿದೆ, ತಂತ್ರ ಇರ್ತಿದೆ, ಒಂದು ಆಕರ್ಷಣೆ ಇರ್ತಿದೆ, ಒಂದು ಕ್ರಿಯೇಟಿವಿಟಿ ಆ್ಯಕ್ಟಿವಿಟೀಸ್ ಇರ್ತದೆ. ಆ ಒಂದು ಕ್ರಿಯೇಟಿವ್ ಏನಿದೆ, ಕ್ರಿಯಾಶೀಲತೆ ಏನಿದೆ, ಕುಂಚದಲ್ಲಿ ಕ್ರಿಯಾಶೀಲತೆ, ಇದು ಈ ಪ್ರಕೃತಿ ತುಂಬ ಬರೆದಂಗೆ ಕಾಣಿಸ್ತಾ ಇರ್ತದೆ. ಮುಂದುವರೆದು, ಮಾವು, ದೇವದಾರ, ಕುರಂತಕ, ಪುರ್ಣಾಕ ಗಿಡಗಳ ಹೂಗಳಿಂದ ಅಲಂಕೃತ ಪರ್ವತಗಳು. ಏನು ಸುತ್ತಮುತ್ತ ಅರಣ್ಯದಲ್ಲಿ ಪರ್ವತ ಪ್ರದೇಶಗಳೇನಿದ್ವಲ್ಲ, ಅಲ್ಲೆಲ್ಲ ಹೆಚ್ಚಾಗಿ ಯಾವ ಗಿಡಗಳಿದ್ದು ಅಂದರೆ ಮಾವು ಗಿಡಗಳಿದ್ದು, ಮಾವಿನ ಹಣ್ಣಿನ ಗಿಡಗಳಿದ್ದು, ದೇವದಾರ ಗಿಡ ಇತ್ತು, ಕುರಂತಕ, ಪೂರ್ಣಾಕ ಈ ಪ್ರಭೇದಗಳು ಅಲ್ಲಿ ಕಾಣಿಸಿ ಅದನ್ನು
ಈ ಪರ್ವತ ಪ್ರದೇಶಗಳ ಸೌಂದರ್ಯವನ್ನು ಹೆಚ್ಚಿಸಿದ್ದವು ತಮ್ಮ ಹೂಗಳಿಂದ. ಮುಂದುವರೆದು ಮುಚ್ಚುಕುಂದ, ಅರ್ಜುನ, ಕೇತಕ, ಉದ್ದಾಲಕ, ಶಿರ್ಷ, ಮುತ್ತುಗ, ದವ ವೃಕ್ಷಗಳ ನೋಟ, ಅದರಂತೆ ಇನ್ನೂ ಹಲವಾರು ಗಿಡಮರಗಳ ನೋಟವನ್ನು, ಆ ನೋಟವು ಕೂಡ ಸೌಂದರ್ಯವನ್ನು ಹೆಚ್ಚಿಸಿತ್ತು ಅಂಥೇಳಿ ವಾಲ್ಮೀಕಿಯವರು ಹೇಳ್ತಾರೆ. ರಕ್ತವರ್ಣ, ಮದರಂಗಿಯಂತಹ ಶಾಲ್ಮಲ್ಯ, ಮುತ್ತುಗ, ಶ್ರೀಗಂಧ, ತಿನಿಷ, ನಕ್ತಮಾಲ, ಸ್ಯಾಂದನ ವೃಕ್ಷ ಹೂಗಳು, ಹಿಂತಾಲ, ತಿಲಕ, ನಾಗ, ಹೂಭರಿತ ವೃಕ್ಷಗಳು ಹೂಬಳ್ಳಿಗಳಿಂದ ಮುತ್ತಿದ್ದವು. ಇಲ್ಲಿ ಬಹಳಷ್ಟು ಪ್ರಕಾರದ ವೃಕ್ಷಗಳ ಹೆಸರನ್ನು ವಾಲ್ಮೀಕಿಯವರು ಹೇಳ್ತಾರೆ. ಆ ಎಲ್ಲ ವೃಕ್ಷಗಳು ಹೂವಿನಿಂದ ತುಂಬಿದ್ದವು, ಹೂ ಬಿಟ್ಟಿದ್ದವು, ಇನ್ನು ಬಿಡ್ತಾ ಇದ್ದವು, ಮೊಗ್ಗುಗಳಿದ್ದವು. ಒಂದು ಹೂಮಯವಾದಂಥ ಒಂದು ನಿಸರ್ಗವೇ ಹೂಮಯವಾದಂಥ ಒಂದು ದೃಶ್ಯ ಕಾಣ್ತಾ ಇತ್ತು. ಆ ಹೂವಿನ ಒಂದಿಗೆ, ಅದರ ಮಕರಂದದೊಂದಿಗೆ, ವಾಸನೆಯೊಂದಿಗೆ ಈ ಭ್ರಮರಗಳು ಚೆಲ್ಲಾಟ ಆಡುವ ದೃಶ್ಯ ತುಂಬಿ ಎಲ್ಲಿ ನೋಡಿದಲ್ಲಿ ಅದೇ ಎದ್ದ ಕಾಣ್ತಿತ್ತು. ಅಲ್ಲಿ ಒಂದು ವೃಕ್ಷದ ಹೆಸರು ಬರ್ತಿದೆ, ಶಾಲ್ಮಲ್ಯ ಅಂತ ಹೇಳ್ತಾರೆ. ಶಾಲ್ಮಲ್ಯ ಅಂದರೆ ಈಗ ನಾವು ಹತ್ತಿ ಬಟ್ಟೆಯನ್ನು ಹೊಲದಾಗ ಬೆಳೆದ ಹತ್ತಿ ಇದೆಯಲ್ಲ, ಹತ್ತಿಗಿಂತಲೂ ಗುಡದ ಹತ್ತಿ ಅಂತ ಬರ್ತಿದೆ. ವೃಕ್ಷಗಳು ದೊಡ್ಡ ಗಿಡದ ರೂಪದಾಗಿರ್ತಾವೆ, ದೊಡ್ಡ ಗಾತ್ರದ ಕಾಯಾಗಿರ್ತಾವೆ. ಅದನ್ನು ಬೀಚಿದಾಗ ಅದು ರೇಷ್ಮೆ ಗುಣಮಟ್ಟದಿರ್ತದೆ, ರೇಷ್ಮೆ ಹತ್ತಿ ಅಂತ ಕರೀತಾರೆ. ಹಿಂದೆಲ್ಲ ಅದೇ ರೇಷ್ಮೆ ಹತ್ತಿಯಿಂದ ಬಟ್ಟೆಗಳನ್ನು ತಯಾರು ಮಾಡ್ತಿದ್ರು, ನಾರುಗಳಿಂದ ತಯಾರು ಮಾಡ್ತಿದ್ರು. ಗಿಡದ ತೊಗಟೆಯಿಂದ ನಾರು ತೆಗಿತಿದ್ರು. ಅಥವಾ ಆಲಸ, ಹುಲ್ಲು, ಮದಿ ಹುಲ್ಲು ಅಂತ ಹೇಳ್ತಾರೆ, ಕೆಲವೊಂದು ಹುಲ್ಲು ಬರ್ತದೆ. ಆ ಹುಲ್ಲು ಇವನ್ನೆಲ್ಲ ವೃಕ್ಷದ ತೊಗಟೆಗಳನ್ನು ಬೆಳೆಸಿ ನಾರುಗಳನ್ನು ತೆಗಿತಿದ್ರು. ಆ ನಾರದ ಬಟ್ಟೆಯನ್ನು ಧರಿಸ್ತಿದ್ರು. ಇಲ್ಲಿ ತ್ರೇತಾಯುಗದಲ್ಲಿ ಈ ಒಂದು ಬೆಟ್ಟದ ಹತ್ತಿ ಏನಿದೆಯಲ್ಲ, ರೇಷ್ಮೆ ಹತ್ತಿ, ಅದರಿಂದ ಸಿಗುವಂಥ ಹತ್ತಿ ಮತ್ತು ಈ ನಾರುಗಳಿಂದ ಬಟ್ಟೆಗಳನ್ನು ಮಾಡ್ತಿರನ್ನುವಂಥ ಒಂದು ಮಾಹಿತಿ ಈ ವಾಲ್ಮೀಕಿ ರಾಮಾಯಣದಿಂದ ಸಿಗ್ತಿದೆ. ಮುಂದುವರೆದು ಹೂ ಮರಗಳ ಸುತ್ತಿಕೊಂಡು ಹೂಬಳ್ಳಿಗಳು, ಹೂ ಮರಗಳನ್ನು ಸುತ್ತಿಕೊಂಡ ಹೂಬಳ್ಳಿಗಳು. ಗಿಡನೋ ಹೂವಿನ ಗಿಡಗಳು ಹೂವಿನಿಂದ ತುಂಬಿಕೊಂಡಿದ್ದೆವು. ಅದಕ್ಕೆ ಮತ್ತೊಂದು ಮೆರಗು ಏನು ನೀಡ್ತಾ ಇತ್ತು ಅಂದರೆ ಅದರ ಆಸ್ಪಾಸ್ ಇದ್ದಂಥ ಬಳ್ಳಿಗಳು, ಸಮೀಪಿದ್ದಂಥ ಗಿಡಗಳನ್ನು ಸುತ್ತಿಕೊಳ್ತಾರೆ. ಅದಕ್ಕೆ ಬಳ್ಳಿಗಳ ಸ್ವಭಾವವನ್ನು, ಹೆಣ್ಣಿನ ಸ್ವಭಾವವನ್ನು ಬಳ್ಳಿಗಳಿಗೆ ಹೋಲಿಸ್ತಾರೆ. ಯಾವ ರೀತಿ ಬಳ್ಳಿಗಳು ತನ್ನ ಸಮೀಪಿದ್ದಕ್ಕೆ ಆಶ್ರಯವನ್ನು ಬಯಸ್ತಾವ, ಅದನ್ನು ಸುತ್ತಕೊಂಡು ಬೆಳೀತಾವ, ಹೆಣ್ಣು ಕೂಡ ತನ್ನ ಸಮೀಪಿದ್ದವರನ್ನೇ ಆಶ್ರಯ ಮಾಡಿಕೊಳ್ತಾವೆ. ಅದಕ್ಕೆ ಹಿಂದೆ ಬುದ್ಧಿವಂತರು ಹೇಳ್ತಿದ್ರು, ಮದುವೆ ಆದ ನಂತರ ಹೆಣ್ಣು ತವ್ರ ಮನೆಯಲ್ಲಿ ಇರಬಾರ್ದು ಭಾಳ ದಿವಸ, ಅದು ಗಂಡ ಮನೆಯಲ್ಲೇ ಇರ್ಬೋದು. ಹೆಣ್ಣಿನ ಒಂದು ಸ್ವಭಾವ ಇದೆ, ತನ್ನ ಸುತ್ತ ತನ್ನ ಮೆಚ್ಚುಗೆಯ ಎಲ್ಲಿ ಗಂಡ ಸಿಗ್ತಾನೆ, ಒಬ್ಬ ಗಂಡಸ ಸಿಗ್ತಾನೆ, ಅವನನ್ನೇ ಸುತ್ತಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನುವಂಗೆ ಹಿಂದಿನಿಂದನೂ ಈ ಸ್ತ್ರೀ ಸ್ವಭಾವ ಕುರಿತು ಬರೆದಂಥ ಲೇಖನಗಳ ವಿಚಾರಗಳು ಸಾಮಾಜಿಕ ಯಾವುದು ಮಾನಸಿಕ ಸ್ಥಿತಿ ಇದ್ದದ್ದು ನಮಗೆ ಕಂಡುಬರ್ತಿದೆ. ಅದನ್ನು ಇಲ್ಲಿ ಹೇಳ್ತಾರವರು. ಈ ಗಿಡಮರಗಳೇನು ಹೂವಿನಿಂದ ಕಂಗೊಳಿಸ್ತಾ ಇದ್ದೇವೆ, ಅದರ ಬಾಜುಕ ಅದರ ಸುತ್ತಮುತ್ತ ಇರುವಂಥ ಬಳ್ಳಿಗಳು ಕೂಡ ಅವನ್ನು ಮುತ್ತಿಕೊಂಡು ಅದನ್ನು ಸುತ್ತಕೊಂಡು ಅಲ್ಲಿ ತಮ್ಮ ಹೂಗಳನ್ನು, ತಮ್ಮ ಆ ಥರದ ಮೆರಗನ್ನು, ಆ ಥರದ ಸೌಂದರ್ಯವನ್ನು ಹೆಚ್ಚಿಸಿದ್ದು ಅಂತ ಹೇಳಿ ವಾಲ್ಮೀಕಿ ಹೇಳ್ತಾರೆ. ಮುಂದುವರೆದು ಹೂ ಮರಗಳ ಸುತ್ತಿಕೊಂಡು ಹೂ ಬಳ್ಳಿ ಭಾವುಕ ಹೆಣ್ಣು ಅಪ್ಪಿಕೊಂಡಂತೆ ಕಾಣುತ್ತಿದ್ದವು ಪಂಪಾ ದಡದಲ್ಲಿ. ಈ ಪಂಪಾ ಸರೋವರದ ದಡದಲ್ಲಿ ಈ ದೃಶ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇದ್ದಂಥ ಗಿಡ ಮರ ಹೂಗಳ ಬಗ್ಗೆ ಅವು ಬಳ್ಳಿಗಳು ಹೇಗಿದ್ದು ಅಂದರೆ ಭಾವುಕ ಹೆಣ್ಣು, ಭಾವನೆಗೆ ಒಳಗಾದ ಹೆಣ್ಣು ಯಾವ ರೀತಿಯಾಗಿ ಅಪ್ಪಿಕೊಂಡು ತನ್ನ ಪ್ರೀತಿಯನ್ನು ತೋರಿಸ್ಕೊಳ್ತಿದೆಯಲ್ಲ, ಅದೇ ರೀತಿಯಾಗಿ ಬಳ್ಳಿಗಳು ಕೂಡ ಗಿಡಗಳನ್ನು ಅಪ್ಪಿಕೊಂಡು ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದೀವಿ ಅಂಥೇಳಿ ಇದು ಕವಿಗೆ ಅನ್ನಿಸ್ತಾ ಇದೆ. ಮುಂದುವರೆದು ಮಂದಗಾಳಿ ಸುವಾಸನೆ ಹೊತ್ತು ಗಿಡದಿಂದ ಗಿಡಕ್ಕೆ, ಬೆಟ್ಟದಿಂದ ಬೆಟ್ಟಕ್ಕೆ, ಅರಣ್ಯದಿಂದ ಅರಣ್ಯಕ್ಕೆ ಅಲಿಯುತ್ತಾ ಇತ್ತು. ಗಿಡಗಳಿಂದ ಬಳ್ಳಿಗಳಿಂದ ಹೂಗಳು ಅರಳ್ತಾ ಇದ್ದು, ಆ ಹೂಗಳಿಂದ ಬರುವಂಥ ಸುವಾಸನೆ ಮಂದಗಾಳಿಯಲ್ಲಿ ತುಂಬಿಕೊಂಡು ಅವು ಅತ್ತಿಂದಿತ್ತ ಇತ್ತಿಂದ ಅತ್ತ ಅಂದರೆ ಯಾವ ಕಡೆ ಬೀಸ್ತಾ ಹೋಗ್ತದಲ್ಲ, ಅದು ಮರದಿಂದ ಮರಕ್ಕೆ ಬೀಸ್ತಿರ್ಬೋದು, ಅರಣ್ಯದಿಂದ ಅರಣ್ಯಕ್ಕೆ ಬೀಸ್ತಿರ್ಬೋದು, ಪರ್ವತದಿಂದ ಪರ್ವತಕ್ಕೆ ಬೀಸ್ತಿರ್ಬೋದು, ಕೊಳದಿಂದ ಕೊಳಕ್ಕೆ ಬೀಸ್ತಿರ್ಬೋದು. ಅದು ತನ್ನ ಜೊತೆಗೆ ಈ ಒಂದು ಹೂವಿನ ಸುವಾಸನೆಯನ್ನು ತಗೊಂಡು
ಅಲ್ಲಾಡ್ತಾ ಇತ್ತು ಅಂತೇಳಿ ಕವಿ ಹೇಳ್ತಾನೆ. ಮುಂದುವರೆದು, ಮೊಗ್ಗುಗಳೊಂದಿಗೆ ಪ್ರೇಮ ಚೇಷ್ಟೆ ಗಾಢತೆಯಲ್ಲಿದ್ದವು ಇನ್ನೂ ಕೆಲವು, ಯಾವುದು ರುಚಿ ಯಾವುದು ಶುದ್ಧ ಯಾವುದು ಅರಳಿದೆ ಮಾಡುತ್ತಿದ್ದವು ಮೌಲ್ಯಾಂಕನ ಹೂಗಳ ಭ್ರಮರಗಳು. ಕವಿ ಹಿಂಗೆ ಅನಿಸಿದಲ್ಲ, ಅಲ್ಲೇ ಹೂಗಳ ಸುತ್ತಮುತ್ತ, ಗಿಡ ಮರಗಳ ಸುತ್ತಮುತ್ತ, ಬಳ್ಳಿಗಳ ಸುತ್ತ ಹೂವಿನಗಾಗಿ ಏನೋ ಈ ಜೇನುನೊಣಗಳು ಸುತ್ತಾಡ್ತಾ ಇದ್ದೀವಲ್ಲ, ಅದು ಹೇಗೆ ಕಾಣಿಸ್ತಿತ್ತಪ್ಪ ಅಂದರೆ ಅವುಗಳ ಚೆಲ್ಲಾಟ ಆಗಲೇ ಅರಳಿದಂಥ ಹೂಗಳ ಜೊತೆಗಿತ್ತು. ಇನ್ನು ಮೊಗ್ಗುಗಳಿದ್ದಲ್ಲ, ಮಗ್ಗುಗಳೊಂದಿಗೆ ಚೆಲ್ಲಾಟ ನಡೆಸಿ, ಗಾಢ ಚೆಲ್ಲಾಟ, ಚೇಷ್ಟೆ ನಡೆಸಿ ಅದು ಒಂದೊಂದು ಸಲ ಹೀಗೆ ಹೇಳ್ತಾರಲ್ಲ ಕವಿಗಳು, ಈ ಒಂದು ಭ್ರಮರದ ಸ್ಪರ್ಶದಿಂದಾಗಿ ಮೊಗ್ಗುಗಳು ಅರಳುತ್ತಾವೆ ಅಂತ ಹೇಳ್ತಿದ್ರು. ನಿಸರ್ಗದ ಚಮತ್ಕಾರ ಇದು ಹೆಣ್ಣಿನಲ್ಲಿ ಭಾವನೆಗಳು ಹುಟ್ಟಬೇಕಾದ್ರೆ ಮತ್ತು ಅಷ್ಟೇ ವೈಜ್ಞಾನಿಕವಾಗಿದೆ. ಹೆಣ್ಣು ಒಂದು ನಿರ್ದಿಷ್ಟ ಹದಿಹರೆಯದಕ್ಕೆ ಬಂದಾಗ ಅದು ಬೇಗ ಋತುವತಿ ಆಗೋದು, ತಡವಾಗಿ ಋತುವತಿ ಆಗೋದು ಆ ಹೆಣ್ಣಿನ ಮಾನಸಿಕತೆಯ ಮೇಲಿದೆ. ಅಲ್ಲಿ ಆ ಒಂದು ಸಮಯದಲ್ಲಿ ಪರಪುರುಷನ ಸ್ಪರ್ಶವಾದಾಗ ಅದು ಬೇಗ ಏನಾಗ್ತದೆ, ಅರಳುತ್ತಿದೆ. ಹೂಬಳ್ಳಿಗಳಲ್ಲಿಯೂ ಅದಿದೆ, ಪ್ರಾಣಿಗಳಲ್ಲಿಯೂ ಕೂಡ ಅದೇ ಇದೆ. ಅದನ್ನೇ ಕವಿ ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೆ ಈ ಭ್ರಮರಗಳೇನಿವೆ, ಜೇನಿನ ಹುಳಗಳೇನಿವೆ, ಅವು ಪೂರ್ಣ ಪ್ರಮಾಣದ ಅರಳಿದ ಹೂವಿನ ಜೊತೆಗೆ ಚೆಲ್ಲಾಟ ಆಡ್ತಿದ್ದವು. ಮತ್ತು ಈಗ ಅರಳಾಕೆ ನಿಂತಿದ್ದಿಲ್ಲ ಮೊಗ್ಗುಗಳು, ಅವುಗಳ ಜೊತೆಗೂ ಕೂಡ ತಮ್ಮ ಪ್ರೇಮದ ಚೇಷ್ಟೆಯನ್ನು ಆಡ್ತಾ ಇದ್ದವು ಅಂತ ಕವಿ ಹೇಳ್ತಾನೆ. ಮುಂದೆ ಅದ್ರಾಗನ ಅದು ಯಾಕಂದರೆ ಹೂವಿನಿಂದ ಹೂವಿಗೆ ಹಾರ್ತಾ ಇರ್ತದೆ. ಅದ್ರ ಮ್ಯಾಗ ಕವಿಗಳು ಕವಿತೆಯನ್ನು ಬರ್ದಾವ, ಹೂವಿನಿಂದ ಹೂವಿಗೆ ಹಾರುವ ದುಂಬಿ ಅಂತ ಹೇಳ್ತಾ ಇರ್ತಾನೆ. ಹೇಗಂದ್ರೆ ಇಲ್ಲಿ ಹೇಳ್ತಾನೆ ನನ್ನ ಕವಿ ಅಂದರೆ ಅದು ರುಚಿಯನ್ನು ನೋಡ್ತಾ ಇರ್ತದೆ. ನಾವೇ ಹೇಗೆ ಪೇಟ ಹೋದ ತಕ್ಷಣ ಮಾವಿನ ಹಣ್ಣು ಕೊಂಡು ತೊಗೊಳ್ಳೋ ಕಾಲಕ್ಕೆ ಅವ್ರು ನೋಡ್ತಾ ಹೋಗ್ತಿರ್ತೇವೆ, ಸ್ಯಾಂಪಲ್ ಕೊಡ್ತಿರ್ತಾರೆ, ರುಚಿ ನೋಡ್ತಿರ್ತೇವೆ, ವಾಸನೆ ನೋಡ್ತಿರ್ತೇವೆ. ನಮಗೆ ಹಿಂದಿನ ಅನುಭವದ ಮೇಲೆ ಹೇಳ್ತೇವೆ. ಇದನ್ನೇ ಅರ್ಥಶಾಸ್ತ್ರದಲ್ಲಿ ಬರ್ತಿದೆ. ಹಿಂದಿನ ಅನುಭವದ ಮೇಲೆ ನಾವು ಡಿಸೈಡ್ ಮಾಡ್ತೇವೆ, ಈ ಮಾವಿನ ಹಣ್ಣು ರುಚಿಕರ ಅದ, ಇದ್ರ ಹುಳಿ ಇದೆ, ಇದು ಸರಿ ಅದ, ಇದು ಸರಿ ಇಲ್ಲ, ತಿನ್ನಲಿಕ್ಕೆ ಯಾವುದು ಯೋಗ್ಯ ಇದೆ, ಸ್ವೀಕರಣೆ ಮಾಡಲಿಕ್ಕೆ ಯಾವುದು. ಮನುಷ್ಯನ ಹಿಂದಿನ ಅನುಭವ ಅಲ್ಲಿ ಪಾಠ ಕಲಿಸ್ತಿರ್ತದೆ. ಅದಕ್ಕೆ ಅದೇ ರೀತಿಯಾಗಿ ಇಲ್ಲಿ ಇವಕ್ಕೂ ಏನಿರ್ತದೆ, ಈ ಭ್ರಮರಗಳು, ದುಂಬಿಗಳ ಸಹಿತ ಹೂವಿನಿಂದ ಹೂವಿಗೆ ರುಚಿಯನ್ನು ನೋಡ್ತಿರ್ತಾವೆ, ವಾಸನೆಯನ್ನು ನೋಡ್ತಿರ್ತಾವೆ, ಮಕರಂದ ಯಾವುದರಲ್ಲಿ ಹೆಚ್ಚಿದೆ, ಯಾವುದರಲ್ಲಿ ಕಡಿಮೆ ಇದೆ, ಯಾವುದು ಚಲೋ ಇದೆ, ಇದನ್ನೆಲ್ಲ ಹುಡುಕ್ತಾ ಇವೆ ಅನ್ನುವಂಗೆ ಕವಿಗೆ ಈ ದೃಶ್ಯ ಅವು ಕಾಣಿಸ್ತಿದೆ. ಮುಂದುವರೆದು, ಮಕರಂದಕ್ಕಾಗಿ ಹೂಗಳಲ್ಲಿ ಮುಳುಗಿ ಏಳುವ ಭ್ರಮಗಳ ನೋಟದಿ ತುಂಬಿತ್ತು ಪಂಪಾ ನದಿ ದಡ. ಪಂಪಾ ನದಿ ದಡ ಈ ಒಂದು ಏನು ಹೂವು ಮತ್ತು ಈ ಜೇನುನೊಣಗಳ ಭ್ರಮರಗಳ ನಡುವಿನಿಂದ ಏನೋ ಒಂದು ಚೇಷ್ಟೆ ಆಟ ನಡೀತಾ ಇತ್ತು. ಈ ಚೇಷ್ಟೆ ಆಟದಿಂದನೇ ಇಡೀ ಪಂಪಾ ಸರೋವರದ ದಡ ತುಂಬಿ ಕಂಗೊಳಿಸುತ್ತಿತ್ತು, ಸುವಾಸನಮಯವಾಗಿತ್ತಂಥೇಳಿ ಕವಿ ಹೇಳ್ತಾನೆ. ಇನ್ನು ಇದನ್ನೇ ಈ ದೃಶ್ಯವನ್ನೇ ಮುಂದುವರ್ಸ್ಕೊಂಡು ಹೋಗ್ತಾನೆ. ಅಲ್ಲಿ ಯಾವ ವಿಚಾರಗಳನ್ನು, ಯಾವ ರೀತಿ ಅಲಂಕಾರ ಶಾಸ್ತ್ರ ಬಳಸ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.